ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಪ್ರಜಾವಾಣಿಯಲ್ಲಿ ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರುವ ಸಂಗತದಲ್ಲಿ ಬಂದಿರುವ ಲೇಖನವನ್ನು ಓದುತ್ತಾ ಇದ್ದೇನೆ. ಇದು ಓದುವಿನ ವಿಸ್ತರಣೆಯ ಭಾಗವೆಂದು ಗುರುತಿಸಿಕೊಂಡು ಈ ಕಲಾಂನಲ್ಲಿ ಬರ್ತಕ್ಕಂಥ ಲೇಖನಗಳನ್ನು ಕೆಲವೊಂದು ನನಗೆ ಇಷ್ಟವಾದ ಲೇಖನಗಳನ್ನು ಓದಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂಗತದಲ್ಲಿ ಬರುವಂಥವು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂಗತದಲ್ಲಿ ಬಂದಿರುವಂಥದ್ದು ನಡಹಳ್ಳಿ ವಸಂತ ಅವರ ಕಿರಿಯರ ಮಾತು ಆಲಿಸಲು ಕಲಿಯೋಣ. ನಡಹಳ್ಳಿ ವಸಂತ ಅವರ ಕಿರಿಯರ ಮಾತು ಆಲಿಸಲು ಕಲಿಯೋಣ ಎಂಬ ಟೈಟಲು. ಇದರ ಉಪವ್ಯಾಖ್ಯಾನ: ಹೊಸ ತಲೆಮಾರಿನ ಮಕ್ಕಳ ಪ್ರತಿಭಟನೆಗೆ ಅವರೊಂದಿಗೆ ಸಂವಾದಕ್ಕೆ ಅಗತ್ಯವಾದ ಮಾದರಿಗಳ ಕೊರತೆಯು ಕಾರಣವಾಗಿದೆ. ಮುಕ್ತ ಸಂವಾದ ಸದ್ಯದ ಅಗತ್ಯ ಎನ್ನುವ ಸ್ಟೇಟ್ಮೆಂಟು ಸಹಿತ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಬಹುದು ಎನ್ನುವ ಪ್ರಶ್ನೆ ಅಷ್ಟು ಮುಖ್ಯವಲ್ಲ. ಆ ಪ್ರತಿಭಟನೆ ಜೆ.ಎನ್.ಜಿ ಮಕ್ಕಳೊಡನೆ ಸಂವಾದ ನಡೆಸಲು ನಾವು ಹೊಸ ಮಾದರಿಗಳನ್ನು ಹುಡುಕಿಕೊಳ್ಳುವ ಅಗತ್ಯವನ್ನು ಎತ್ತಿ ತೋರಿಸಿದೆ. ಅದು ಮುಖ್ಯವಾದದ್ದು. ಇದು ಆಳುವವರಿಗೆ ಮಾತ್ರ ನೀಡಿದ ಸೂಚನೆ ಎಂದುಕೊಂಡರೆ ನಾವು ದಾರಿ ತಪ್ಪಬಹುದು. ಸಮಾಜ ವಿಜ್ಞಾನಿಗಳಿಗೆ, ಶಿಕ್ಷಣ ತಜ್ಞರಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ಉದ್ಯಮಿಗಳಿಗೆ, ಕೊನೆಗೆ ಧಾರ್ಮಿಕ ನಾಯಕರಿಗೂ ಜೆ.ಎನ್.ಜಿಗಳಲ್ಲಿ ಒದಗಿರುವ ಅತೃಪ್ತಿ, ಅಸಹನೆಗಳ ಸೂಚನೆ ತಲುಪಬೇಕಾಗಿದೆ. ಇವತ್ತಿನ ಮಕ್ಕಳ ಹಲವಾರು ಸಮಸ್ಯೆಗಳ ಕುರಿತು ದೂರಿನ ಉದ್ದ ಪಟ್ಟಿಯನ್ನು ಹೊತ್ತು ಸಹಾಯ ಕೇಳಿ ಬರುವ ಪೋಷಕರೆಲ್ಲರೂ ಸುಮಾರಾಗಿ ಹೇಳುವುದು ಒಂದೇ ಮಾತು: ಇವತ್ತಿನ ಮಕ್ಕಳು ಹಾಳಾಗಿ ಹೋಗಿದ್ದಾರೆ, ನಮ್ಮ ಕಾಲದಲ್ಲಿ ಇದ್ದಂತಿಲ್ಲ. ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನನ್ನನ್ನು ಕರೆದಾಗಲೆಲ್ಲ ಶಿಕ್ಷಕರು ಮಕ್ಕಳು ಬಹಳ ತರಲೆಗಳು, ಹುಷಾರಾಗಿರಿ ಎಂದು ಮೊದಲೇ ಎಚ್ಚರಿಸುತ್ತಾರೆ. ಆದರೆ ಇಲ್ಲಿವರೆಗೆ ನೂರಾರು ಮಕ್ಕಳ ಜೊತೆ ವೈಯಕ್ತಿಕವಾಗಿ ಮಾತನಾಡುವಾಗ ಅಥವಾ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಮಕ್ಕಳೊಡನೆ ಸಂವಾದ ನಡೆಸುವಾಗ ನನಗೆ ಒಮ್ಮೆಯೂ ಕಹಿ ಅನುಭವವಾಗಿಲ್ಲ. ಹದಿಹರೆಯ ಮತ್ತು ಲೈಂಗಿಕತೆ ವಿಚಾರಗಳ ಸಂವಾದದಲ್ಲಿ ಕೂಡ ಯಾವುದೇ ವಿದ್ಯಾರ್ಥಿಯೂ ಅಸಭ್ಯವಾಗಿ ವರ್ತಿಸಿಲ್ಲ. ಬದಲಾಗಿ ಮಕ್ಕಳ ತಿಳುವಳಿಕೆಯ ಮಟ್ಟ, ಹೊಸದನ್ನು ಕಲಿಯುವ ಕುತೂಹಲ, ಅವರ ಸ್ಪಂದನ ಎಲ್ಲವೂ ಅಚ್ಚರಿ ಹುಟ್ಟಿಸುವಷ್ಟು ಪ್ರಬುದ್ಧ ಮತ್ತು ಸೂಕ್ಷ್ಮವಾಗಿ ನನಗೆ ಕಾಣಿಸಿದೆ. ಹಾಗಿದ್ದರೂ ಇವತ್ತಿನ ಹಿರಿಯರು ಕಾಲ ಬದಲಾಗಿದೆ. ಮಕ್ಕಳು ಹಾಳಾಗಿ ಹೋಗಿದ್ದಾರೆ ಎಂದು ಅಲಬಹುದು. ಏಕೆ? ಕಾಲ ಬದಲಾಗಿದೆ, ನಿಜ. ಇದು ಎಲ್ಲ ತಲೆಮಾರುಗಳಲ್ಲಿಯೂ ಆಗುತ್ತಲೇ ಬಂದಿದೆ. ಕಳೆದ 30-40 ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ದಿಢೀರ ಬದಲಾವಣೆಗಳಾಗಿವೆ ಎನ್ನುವುದು ಸತ್ಯ. ಜೀವನ ಶೈಲಿ, ದೃಷ್ಟಿಕೋನಗಳು ಬದಲಾಗಿವೆ. ತಂತ್ರಜ್ಞಾನ ಮಕ್ಕಳ ಬದುಕಿನಲ್ಲಿ ಹಲವಾರು ರೀತಿ ಪ್ರವೇಶಿಸಿದೆ. ಮಕ್ಕಳ ಎದುರು ಅವಕಾಶ ಮತ್ತು ಸವಾಲುಗಳು ಮಹಾಪುರವೇ ಹರಿದು ಬಂದಿದೆ. ಇಡೀ ಪ್ರಪಂಚದ ಆಗುಗಳನ್ನು ಅಂತರ್ಜಾಲ ಮಕ್ಕಳೆದುರು ತೆರೆದು ತೋರಿಸುತ್ತಿದೆ. ಆಗಿರುವ ಬದಲಾವಣೆಗಳೆಲ್ಲವೂ ಆರೋಗ್ಯಕರ ಎಂದೇನು ಒಪ್ಪಿಕೊಳ್ಳಬೇಕಾಗಿಲ್ಲ. ಆದರೆ ಇಂದಿನ ತಲೆಮಾರುಗಳ ಉತ್ತಮ ಮೌಲ್ಯಗಳನ್ನು ಇಂದಿನ ಸಂದರ್ಭದಲ್ಲಿ ಅಳವಡಿಸುವುದು ಹೇಗೆ ಎನ್ನುವುದನ್ನು ಕಲಿಸುವ ಜವಾಬ್ದಾರಿ ಹಿರಿಯರದೇ ಆಗಿದೆಯಲ್ಲವೇ? ವಿವೇಚನೆ, ಸ್ವಯಂ ನಿಯಂತ್ರಣ ಮುಂತಾದ ಬದುಕಿನ ಮೂಲಪಾಠಗಳು ಇನ್ನೂ ಬೆಳವಣಿಗೆ ಹಂತದಲ್ಲಿರುವ ಮಕ್ಕಳ ಮಿದುಳಿಗೆ ಸಾಧ್ಯವಾಗಬೇಕೆಂದು ನಿರೀಕ್ಷಿಸಲಾಗುವುದಿಲ್ಲ. ಅವುಗಳನ್ನು ಕಲಿಸುವುದು ಹೇಗೆ ಎಂದು ಹಳೆಯ ತಲೆಮಾರುಗಳು ಚಿಂತಿಸಬೇಕಿದೆ. ಮೌಲ್ಯ ಶಿಕ್ಷಣ ಎಂದು ವೇದಿಕೆಯಿಂದ ಬಡಬಡಿಸುವ ಮೊದಲು ಅಂಥ ಮೌಲ್ಯಗಳಿಗೆ ಇವತ್ತಿನ ಸಮಾಜದ ಹಿರಿಯರು ಮಾದರಿಗಳಾಗಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಮಕ್ಕಳೊಡನೆ ಸಂವಾದ ಮಾಡಲು ಅವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸುವ ಗುಣ ಬೇಕಾಗುತ್ತದೆ. ಆಲಿಸುವುದು ಎಂದರೆ ಕೇವಲ ಕಿವಿಯಿಂದ ಕೇಳುವುದು ಮಾತ್ರವಲ್ಲ. ಮಕ್ಕಳು ಮುಕ್ತವಾಗಿ ಮಾತನಾಡಲು ಮೊದಲು ಅವಕಾಶಗಳನ್ನು ತೆರೆಯಬೇಕು. ಅವರು ಹೇಳುತ್ತಿರುವ ಮಾತಿನ ಆಶಯಗಳನ್ನು ಅವರ ಸ್ಥಾನದಲ್ಲೇ ನಿಂತು ಗ್ರಹಿಸಬೇಕು. ಇದೆಲ್ಲದರ ಅರ್ಥ ಅವರ ಮಾತುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಅವರ ಬೇಡಿಕೆಗಳನ್ನು ಪೂರೈಸುವುದು ಎಂದಾಗಬೇಕಾಗಿಲ್ಲ. ಬದಲಾಗಿ ಮಕ್ಕಳಿಗೆ ತಮ್ಮ ಮಾತುಗಳನ್ನು ಆಲಿಸುವವರಿದ್ದಾರೆ ಮತ್ತು ಗ್ರಹಿಸುವವರಿದ್ದಾರೆ ಎನ್ನುವ ನಂಬಿಕೆ ಮೂಡಿದಾಗ ಮಾತ್ರ ಅವರು ಹಿರಿಯರ ಮಾತುಗಳಿಗೂ ತಮ್ಮ ಮನಸ್ಸನ್ನು ಮುಕ್ತವಾಗಿ ತೆರೆಯುತ್ತಾರೆ. ಅಲ್ಲಿಂದ ಆರೋಗ್ಯಕರ ಸಂವಾದ ಸಾಧ್ಯವಾಗುತ್ತದೆ. ದುರದೃಷ್ಟಕರ ಸಂಗತಿಯೆಂದರೆ ಇವತ್ತು ಪೋಷಕರು, ಶಿಕ್ಷಕರು, ತಜ್ಞರು, ಸರ್ಕಾರಗಳು, ಧಾರ್ಮಿಕ ಮುಖಂಡರು ಸೇರಿದಂತೆ ಸಮಾಜದ ಮುಂಚೂಣಿಯಲ್ಲಿ ಇರುವರೆಲ್ಲರೂ ಇಂಥ ಆಲಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಬರೀ ನೀತಿ ನಿಯಮಗಳನ್ನು ಹೇರುವುದು ಮತ್ತು ಒಣ ಮಾತುಗಳ ಉಪದೇಶ ನೀಡುವುದರ ಮೂಲಕ ಮಕ್ಕಳನ್ನು ಹಿಡಿತದಲ್ಲಿ ಇಡಲು ಪ್ರಯತ್ನಿಸಲಾಗುತ್ತದೆ. ಇದು ಅಧಿಕಾರ ಚಲಾವಣೆಯ ಮೂಲಕ ಆಳುವ ಮಾರ್ಗವಾಗಿರುತ್ತದೆ. ಇದಕ್ಕೆ ವಿಧಾನ
ಇದಕ್ಕೆ ನಿಧಾನ ಆಗಿಯಾದರೂ ಪ್ರತಿರೋಧಗಳು ಬರುವುದು ಅನಿವಾರ್ಯ. ಇಂಥ ಪ್ರತಿರೋಧವನ್ನು ಮಕ್ಕಳು ಹಾಳಾಗುತ್ತಿರುವ ಸೂಚನೆ ಎಂದುಕೊಂಡು ಎಳೆಯರನ್ನು ದೂಷಿಸಿದರೆ ಮತ್ತು ದಬ್ಬಾಳಿಕೆ ನಡೆಸಿದರೆ ಪರಿಹಾರದ ದಾರಿಗಳು ಕಾಣುವುದಿಲ್ಲ. ಹಳೆಯ ತಲೆಮಾರುಗಳು ತಪ್ಪುಗಳು, ನಿಷ್ಕ್ರಿಯತೆ, ದುಷ್ಕೃತ್ಯಗಳ ಭಾರವು ಮುಂದಿನ ತಲೆಮಾರುಗಳಿಗೆ ರವಾನೆ ಆಗುತ್ತಲೇ ಹೋಗುತ್ತದೆ. ಮಕ್ಕಳ ಕುರಿತು ಖಲೀಲ್ ಗಿಬ್ರನ್ನ ಸಾಲುಗಳು ನೆನಪಾಗುತ್ತಿವೆ. ಅವರ ದೇಹಗಳಿಗೆ ನೀವು ಆಶ್ರಯ ನೀಡಬಹುದು, ಆತ್ಮಗಳಿಗಲ್ಲ. ಏಕೆಂದರೆ ನೀವು ಕನಸಿನಲ್ಲಿಯೂ ಹೋಗಲಾಗದ ನಾಳೆಗಳಲ್ಲಿ ಅವು ವಾಸಿಸುತ್ತವೆ. ನೀವು ಅವರಂತಾಗಲು ಶ್ರಮಿಸಬಹುದು, ಅವರನ್ನು ನಿಮ್ಮಂತಾಗಿಸಲು ಅಲ್ಲ. ಜೀವ ನದಿ ಹಿಂದಕ್ಕೆ ಹರಿಯುವುದಿಲ್ಲ. ಎಲ್ಲ ಹಿರಿಯರು ಈ ಸಾಲುಗಳನ್ನು ಕಡ್ಡಾಯವಾಗಿ ಓದಿ ಮನನ ಮಾಡಿಕೊಳ್ಳಬೇಕಾಗಿದೆ. ಮಕ್ಕಳ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅವರೊಂದಿಗೆ ಸಂವಾದ ನಡೆಸಲು ನಾವು ವಿಫಲರಾಗಿರುವುದೇ ಇಂದಿನ ಅನೇಕ ಸಮಸ್ಯೆಗಳ ಮೂಲ.